ಓಂ ಶ್ರೀ ಸದ್ಗುರು ಸಾಯಿನಾಥಾಯ ನಮಃ. ಶ್ರೀ ಸಾಯಿ ಸಚ್ಚರಿತೆ 23ನೇ ಅಧ್ಯಾಯ. ಯೋಗ ಮತ್ತು ಈರುಳ್ಳಿ. ಶ್ಯಾಮ್ ಅವರಿಗೆ ಸರ್ಪದಂಶ, ಕಾಲರಾ ನಿಯಮೋಲ್ಲಂಘನೆ, ಭಕ್ತಿಯ ಪರೀಕ್ಷೆ. ನಿಜವಾಗಿಯೂ ಈ ಜೀವನವು ಸತ್ವ, ರಜಸ್ಸು ಮತ್ತು ತಮೋ ಗುಣಗಳಿಗಿಂತ ಮೀರಿದ್ದಾಗಿದೆ. ಆದರೆ ಮಾಯೆ ಎಂಬ ಭ್ರಮೆಗೆ ಸಿಕ್ಕಿ ತನ್ನ ಸ್ವಭಾವವನ್ನು ಮರೆತು ದೇಹವೇ ಮುಖ್ಯ, ತಾನೇ ಕರ್ತ, ತಾನೇ ಸುಖಿ ಎಂದು ಭಾವಿಸಿ ಪ್ರಪಂಚದ ವಿಪತ್ತಿನಲ್ಲಿ ಸಿಲುಕಿ ಮುಕ್ತಿ ಮಾರ್ಗವನ್ನರಿಯಲಾಗದೆ ಹೋಗುತ್ತಾನೆ. ಈ ಮಾನವ ಗುರುಚರಣಕ್ಕೆ ಪ್ರೀತಿ ಮತ್ತು ಭಕ್ತಿಯಿಂದ ನಮಿಸುವುದೊಂದೇ ಮುಕ್ತಿಯ ಮೂಲ ಸಾಧನ. ಪ್ರತಿಭಾನ್ವಿತರಾದ ಶ್ರೀ ಸಾಯಿಬಾಬಾ ತಮ್ಮ ಭಕ್ತರನ್ನು ಸಂತಸಗೊಳಿಸಿ ಅವರನ್ನು ತಮ್ಮ ಸ್ವಭಾವಕ್ಕೆ ಪರಿವರ್ತಿಸುತ್ತಿದ್ದರು. ನಾವು ಶ್ರೀ ಸಾಯಿಬಾಬಾ ಅವರನ್ನು ಪರಮಾತ್ಮನ ಅವತಾರ ರೂಪವೆಂದು ತಿಳಿದು ಗೌರವಿಸುತ್ತೇವೆ. ಆದರೆ ಬಾಬಾ ಯಾವಾಗಲೂ ನಾನು ದೇವರ ಸೇವಕ ಮತ್ತು ವಿಧೇಯ ಎಂದು ಹೇಳುತ್ತಿದ್ದರು. ಅವರು ಅವತಾರ ರೂಪಿಗಳಾಗಿ ಜನರಿಗೆ ತಮ್ಮ ತಮ್ಮ ಧರ್ಮಗಳನ್ನು ಚಾಚೂ ತಪ್ಪದೆ ಪಾಲಿಸಿಕೊಂಡು ಬರಬೇಕೆಂದು ಹೇಳಿ ಅವರನ್ನು ಸನ್ಮಾರ್ಗ ಪ್ರವರ್ತಕರನ್ನಾಗಿ ಮಾಡಲು ಶ್ರಮಿಸಿದರು. ಅವರು ಯಾರೊಡನೆಯೂ ಪೈಪೋಟಿ ಮಾಡುತ್ತಿರಲಿಲ್ಲ ಮತ್ತು ಯಾರನ್ನು ನಿಂದಿಸುತ್ತಿರಲಿಲ್ಲ. ಸಕಲ ಚರಾಚರಗಳಲ್ಲಿ ಪರಮಾತ್ಮನನ್ನು ಕಂಡ ಅವರಲ್ಲಿ ವಿನಯ ನಮ್ರತೆಗಳಿದ್ದವು. ಮೂಢರನ್ನು, ಅಧರ್ಮಿಗಳನ್ನು ಸರಿಯಾದ ಹಾದಿಗೆ ತರಲೋಸುಗ ಮತ್ತು ಧರ್ಮವನ್ನು ಪ್ರತಿಷ್ಠಾಪಿಸಲೋಸುಗ ಸಂತರು ಅವತಾರ ತಾಳುತ್ತಾರೆ ಎಂಬುದು ನಮಗೆ ತಿಳಿದ ವಿಷಯ. ನಾವು ಪೂರ್ವಜನ್ಮದಲ್ಲಿ ಸುಕೃತ ಮಾಡಿದ್ದರೆ ಮಾತ್ರ ಅಂತಹ ಸಂತರ ಸಂಪರ್ಕ ಲಭಿಸುವುದು. ಯೋಗ ಮತ್ತು ಈರುಳ್ಳಿ. ಒಂದು ಸಾರಿ ಯೋಗ ಸಾಧಕರೊಬ್ಬರು ನಾನಾ ಸಾಹೇಬ್ ಚಾಂದೋರ್ಕರರ ಸಂಗಡ ಶಿರ್ಡಿಗೆ ಬಂದರು. ಅವರು ಪತಂಜಲಿ ಮೊದಲಾದ ಯೋಗಶಾಸ್ತ್ರಗಳನ್ನು ಓದಿದ್ದರೆ ಹೊರತು ಅವರಿಗೆ ಪ್ರಾಯೋಗಿಕವಾಗಿ ಪರಿಶ್ರಮವಿರಲಿಲ್ಲ. ತಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಒಂದು ಕ್ಷಣಕಾಲವಾದರೂ ಸಮಾಧಿ ಸ್ಥಿತಿಯಲ್ಲಿ ಇಡಲಾಗುತ್ತಿರಲಿಲ್ಲ. ಸಾಯಿಬಾಬಾರವರ ಕೃಪೆಯಾದರೆ ದೀರ್ಘಕಾಲ ಸಮಾಧಿ ಸ್ಥಿತಿಯಲ್ಲಿರಬಹುದೆಂದು ಭಾವಿಸಿ ಶಿರ್ಡಿಗೆ ಬಂದು ಮಸೀದಿಯನ್ನು ಅವರು ಪ್ರವೇಶಿಸಿದರು. ಆಗ ಈರುಳ್ಳಿಯನ್ನು ತಿನ್ನುತ್ತಿದ್ದ ಬಾಬಾ ಅವರನ್ನು ಕಂಡ ಕೂಡಲೇ ಅವರ ಮನಸ್ಸಿನಲ್ಲಿ ಒಣಗಿದ ರೊಟ್ಟಿ ಮತ್ತು ಈರುಳ್ಳಿ ತಿನ್ನುವ ಫಕೀರನಿಂದ ನನಗೆ ಏನು ಪ್ರಯೋಜನ ಎಂದುಕೊಂಡರು. ಸಾಯಿಬಾಬಾ ಆ ಗೃಹಸ್ಥರ ಮನದ ಇಂಗಿತವನ್ನು ಅರಿತು ಕಾಕಾ ಸಾಹೇಬರಿಗೆ, ಯಾರಿಗೆ ಈರುಳ್ಳಿಯನ್ನು ತಿಂದು ಜೀರ್ಣಿಸಿಕೊಳ್ಳುವ ಶಕ್ತಿ ಇರುವುದೋ ಅವರು ಮಾತ್ರ ಅದನ್ನು ತಿನ್ನಬಲ್ಲರು, ಇತರರಿಗೆ ತಿನ್ನಲು ಶಕ್ಯವಿಲ್ಲ ಎಂದು ಹೇಳಿದರು. ಈ ಮಾತು ಕೇಳಿದ ಆ ಸಾಧಕರಿಗೆ ಆಶ್ಚರ್ಯವಾಯಿತು. ಬಾಬಾರವರ ಪಾದಗಳಿಗೆ ಶರಣು ಹೊಂದಿದರು. ನಂತರ ಪರಿಶುದ್ಧವಾದ ಮನಸ್ಸಿನಿಂದ ತಮ್ಮ ಕಷ್ಟಗಳೆಲ್ಲವನ್ನು ಬಾಬಾ ಅವರಿಗೆ ಹೇಳಿ ಸಮಂಜಸವಾದ ಉತ್ತರ ಪಡೆದರು. ಈ ರೀತಿ ತೃಪ್ತಿಯಿಂದ ಆಶೀರ್ವಾದ ಪಡೆದು ಉದಿಯನ್ನು ಸ್ವೀಕರಿಸಿ ಶಿರ್ಡಿಯಿಂದ ಹೋದರು. ಶ್ಯಾಮ್ ಅವರಿಗೆ ಸರ್ಪದೋಷ. ಈ ಹಿಂದಿನ ಅಧ್ಯಾಯದಲ್ಲಿ ಬಾಬಾರವರು ಹೇಗೆ ಅನಾಹುತಗಳನ್ನು ನಿರೀಕ್ಷಿಸುತ್ತಿದ್ದರು ಮತ್ತು ಮಿರೀಕರವರನ್ನು ಹೇಗೆ ಕಾಪಾಡಿದರು ಎಂಬುದನ್ನು ತಿಳಿಸಿದ್ದೇವಷ್ಟೇ. ಈಗ ಇದಕ್ಕಿಂತ ಅದ್ಭುತವಾದ ಕಥೆಯನ್ನು ಕೇಳಿರಿ. ಒಂದು ದಿನ ಶ್ಯಾಮ್ ಅವರು ವಿಷಪೂರಿತವಾದ ಸರ್ಪದಿಂದ ಕಚ್ಚಲ್ಪಟ್ಟರು. ಕಿರುಬೆರಳಿಗೆ ಸರ್ಪವು ಕಡಿದುದರಿಂದ ವಿಷವು ದೇಹಕ್ಕೆಲ್ಲ ವ್ಯಾಪಿಸಿತು. ಯಾತನೆ ಬಹಳವಾಗಿ ಅವರಿಗೆ ಬದುಕುವ ಭರವಸೆ ಉಳಿದಿರಲಿಲ್ಲ. ಅವರ ಸ್ನೇಹಿತರು ಎಂದಿನಂತೆ ಅವರನ್ನು ವಿಠೋಬಾ ದೇವಾಲಯಕ್ಕೆ ಕರೆದುಕೊಂಡು ಹೋಗಬೇಕೆಂದಿದ್ದರು. ಅಷ್ಟರಲ್ಲಿ ಶ್ಯಾಮ ಅವರು ತಮ್ಮ ವಿಠೋಬಾ ಬಾಬಾರವರಲ್ಲಿಗೆ ಮಸೀದಿಗೆ ಧಾವಿಸಿದರು. ಬಾಬಾ ಶ್ಯಾಮ್ ಅವರನ್ನು ನೋಡಿ ಒಮ್ಮೆಲೆ ಬೈಯಲಾರಂಭಿಸಿದರು. ಕೋಪದಿಂದ, ನೀಚನೇ, ಮೇಲೆ ಹತ್ತಬೇಡ, ಎಚ್ಚರಿಕೆಯಿಂದಿರು, ಹೋಗು, ಇಳಿದು ಹೋಗು ಎಂದು ಅದರಾಡಿದರು. ಸಾಯಿಬಾಬಾ ಅವರ ಈ ನಡತೆಯನ್ನು ನೋಡಿ ಶ್ಯಾಮ ಎದೆಗುಂದಿದರು. ಮಸೀದಿಯೇ ತಮ್ಮ ಮನೆ, ಬಾಬಾರವರೇ ತಮ್ಮ ಸರ್ವಸ್ವ ಎಂದು ಭಾವಿಸಿದ್ದವರನ್ನು ಈ ರೀತಿ ಓಡಿಸಿದರೆ ಅವರೆಲ್ಲಿಗೆ ಹೋಗಬೇಕು? ಅವರು ಜೀವಿತದ ಆಸೆ ಬಿಟ್ಟು ಮೌನದಿಂದ ನಿಂತರು. ಸ್ವಲ್ಪ ಹೊತ್ತಿನ ನಂತರ ಬಾಬಾ ಶಾಂತಚಿತ್ತರಾಗಿ ಶ್ಯಾಮ ಅವರನ್ನು ಕರೆದುಕೊಂಡು, ಹೆದರಬೇಡ, ಸ್ವಲ್ಪವೂ ಚಿಂತಿಸಬೇಕಿಲ್ಲ, ದಯಾಮಯನಾದ ಫಕೀರನು ನಿನ್ನನ್ನು ರಕ್ಷಿಸುತ್ತಾನೆ, ಮನೆಗೆ ಹೋಗಿ ಸುಮ್ಮನೆ ಕುಳಿತುಕೋ, ನನ್ನ ಮಾತಿನಲ್ಲಿ ನಂಬಿಕೆ ಇಡು, ಚಿಂತೆ ಬಿಡು ಎಂದು ಹೇಳಿದರು. ನಂತರ ಕಾಕಾ ಸಾಹೇಬ್ ತಾತ್ಯಾ ಪಾಟೀಲರನ್ನು ಕರೆದು, ಶ್ಯಾಮನು ತನಗೆ ಬೇಕಾದ ಆಹಾರ ತಿನ್ನಲಿ, ಬೇಕಾದ ಹಾಗೆ ಅಡ್ಡಾಡಲಿ, ಆದರೆ ರಾತ್ರಿ ಮಲಗಿಕೊಳ್ಳುವುದು ಬೇಡ ಎಂದು ಹೇಳಿ ಕಳುಹಿಸಿದರು. ಇದನ್ನು ಪಾಲಿಸಿದ ಶ್ಯಾಮ ಮರುದಿನ ಬೆಳಗ್ಗೆ ಗುಣ ಹೊಂದಿದರು. ಬಾಬಾ ಅವರು ಹೋಗು ಹೋಗು, ಇಳಿದು ಹೋಗು ಎಂದು ಹೇಳಿದುದು ಶ್ಯಾಮ ಅವರಿಗಲ್ಲ, ಅದು ಸರ್ಪಕ್ಕೆ ಮತ್ತು ಇದರ ವಿಷಕ್ಕೆ ನೇರವಾದ ಆಜ್ಞೆಯಾಗಿತ್ತೆಂಬುದನ್ನು ನಾವು ಗಮನಿಸಬೇಕು. ಇತರರಂತೆ ಅವರು ಮಂತ್ರ ಉಪಯೋಗಿಸಲಿಲ್ಲ, ಅವರ ಮಾತುಗಳೇ ಮಂತ್ರಗಳಾಗಿದ್ದವು. ಯಾರು ಈ ಕಥೆಯನ್ನಾಗಲಿ ಅಥವಾ ಇದೇ ಥರದ ಬೇರೆ ಕಥೆಯನ್ನಾಗಲಿ ಕೇಳುವರೋ ಅವರಿಗೆ ಬಾಬಾರವರಲ್ಲಿ ದೃಢನಂಬಿಕೆ ಉಂಟಾಗುವುದು. ಈ ಮಾಯೆ ಎಂಬ ಸಂಸಾರ ಸಾಗರವನ್ನು ದಾಟಲು ಸುಲಭವಾದ ಸಾಧನೆ ಎಂದರೆ ಸಾಯಿಬಾಬಾರವರ ನಾಮಸ್ಮರಣೆ. ಕಾಲರಾ ನಿಯಮೋಲ್ಲಂಘನೆ. ಒಂದು ಸಾರಿ ಕಾಲರಾ ಅಂಟುಜಾಡ್ಯವು ಶಿರ್ಡಿಯಲ್ಲಿ ಕಾಳ್ಗಿಚ್ಚಿನಂತೆ ಹಬ್ಬಿತು. ಗ್ರಾಮ ನಿವಾಸಿಗಳು ಶಿರ್ಡಿ ಮತ್ತಿತರ ಅಕ್ಕಪಕ್ಕದ ಊರುಗಳ ನಡುವೆ ಇದ್ದ ಸಾರಿಗೆ ಸಂಪರ್ಕಗಳನ್ನು ಕಡಿದು ಹಾಕಿದರು.
ಊರಿನವರೆಲ್ಲ ಸೇರಿ ಕಾಲರಾ ತಡೆಗಟ್ಟಲು ಯಾವ ಸೌದೆಗಾಡಿಯೂ ಶಿರಡಿಯೊಳಗೆ ಪ್ರವೇಶಿಸಬಾರದು ಮತ್ತು ಯಾರೂ ಪ್ರಾಣಿ ವಧೆ ಮಾಡಬಾರದು ಎಂಬ ನಿಯಮವನ್ನು ವಿಧಿಸಿ ಅವುಗಳನ್ನು ಮೀರಿ ನಡೆದವರಿಗೆ ದಂಡ ವಿಧಿಸಬೇಕೆಂದು ತೀರ್ಮಾನಿಸಿದರು. ಬಾಬಾ ಜನರ ಈ ಮೂಢನಂಬಿಕೆಯನ್ನು ಕುರಿತು ಅವುಗಳನ್ನು ಗಮನಿಸಲೇ ಇಲ್ಲ. ಈ ನಿಯಮ ಜಾರಿಯಲ್ಲಿರುವಾಗಲೇ ಸೌದೆಗಾಡಿಯೊಂದು ಶಿರಡಿಗೆ ಬಂದಿತು. ಆಗ ಹಳ್ಳಿಯಲ್ಲಿ ಕಟ್ಟಿಗೆಯ ಅಭಾವವಿತ್ತು. ಆದರೂ ನಿಯಮಕ್ಕನುಸಾರವಾಗಿ ಯಾರೂ ಕಟ್ಟಿಗೆ ಗಾಡಿಯನ್ನು ಊರೊಳಗೆ ಬಿಡಲಿಲ್ಲ. ಇದನ್ನು ನೋಡಿದ ಕೂಡಲೇ ಬಾಬಾ ಸ್ವತಃ ಅಲ್ಲಿಗೆ ಬಂದು ಕಟ್ಟಿಗೆ ಗಾಡಿಯನ್ನು ಊರೊಳಗೆ ಕರೆದುಕೊಂಡು ಹೋದರು. ಬಾಬಾ ಅವರನ್ನು ತಡೆಯಲು ಯಾರಿಗೂ ಧೈರ್ಯವಿರಲಿಲ್ಲ. ಧುನಿಗೆ ಕಟ್ಟಿಗೆ ಬೇಕಾದುದರಿಂದ ಎಲ್ಲ ಕಟ್ಟಿಗೆಯನ್ನು ಅವರೇ ಕೊಂಡರು. ಬಾಬಾ ಹಗಲಿರುಳು ಧುನಿಯನ್ನು ಉರಿಸುತ್ತಲೇ ಇದ್ದರು. ಆದುದರಿಂದ ಅವರು ಕಟ್ಟಿಗೆಯನ್ನು ಶೇಖರಿಸಿ ಇಡುತ್ತಿದ್ದರು. ಬಾಬಾರವರ ಮಸೀದಿಗೆ ಯಾರೂ ಬೇಕಾದರೂ ಬರಬಹುದಾಗಿತ್ತು. ಅವರು ಬಾಗಿಲನ್ನಾಗಲಿ ಬೀಗವನ್ನಾಗಲಿ ಹಾಕುತ್ತಿರಲಿಲ್ಲ. ಕೆಲವು ಬಡವರು ತಮಗೆ ಬೇಕಾದಾಗ ಮಸೀದಿಯಿಂದ ಕಟ್ಟಿಗೆ ತೆಗೆದುಕೊಂಡು ಹೋಗುತ್ತಿದ್ದರು. ಅದಕ್ಕೆ ಬಾಬಾ ಎಂದು ಬೇಡವೆನ್ನುತ್ತಿರಲಿಲ್ಲ. ಪ್ರಪಂಚದಲ್ಲೆಲ್ಲ ಪರಮಾತ್ಮ ವ್ಯಾಪಿಸಿರುತ್ತಾನೆ ಎಂಬುದನ್ನು ಅವರು ಮನಗಂಡಿದ್ದರು. ಯಾರಲ್ಲಿಯೂ ದ್ವೇಷ ಬೆಳೆಸುತ್ತಿರಲಿಲ್ಲ. ಬಾಬಾ ವಿರಕ್ತರಾಗಿದ್ದರೂ ಸಾಮಾನ್ಯ ಜನರಂತೆ ಎಲ್ಲರೊಡನೆ ಕಲಿತು ಮಾರ್ಗದರ್ಶಕರಾಗಿದ್ದರು. ಭಕ್ತಿಯ ಪರೀಕ್ಷೆ. ಬಾಬಾ ಎರಡನೆಯ ನಿಯಮವನ್ನು ಹೇಗೆ ಮುರಿದರೆಂಬುದನ್ನು ಈಗ ನೋಡೋಣ. ಈ ನಿಯಮ ಜಾರಿಯಲ್ಲಿರುವಾಗ ಯಾರೋ ಒಬ್ಬರು ಮಸೀದಿಯ ಹತ್ತಿರ ಒಂದು ಆಡನ್ನು ಹೊಡೆದುಕೊಂಡು ಹೋಗುತ್ತಿದ್ದರು. ಅದು ಬಹಳ ಕೃಶವಾಗಿ ಮರಣಾವಸ್ಥೆಯಲ್ಲಿತ್ತು. ಆ ಸಮಯದಲ್ಲಿ ಮಾಲೇಗಾಂವ್ ಪೀರ್ ಅಹ್ಮದ್ ಬಡೆ ಬಾಬಾ ಅವರು ಅಲ್ಲಿದ್ದರು. ಬಾಬಾ ಈ ಆಡನ್ನು ಒಂದೇ ಏಟಿಗೆ ಕಡಿದು ಕೊಲ್ಲಬೇಕೆಂದು ಅವರಿಗೆ ಹೇಳಿದರು. ಬಡೆ ಬಾಬಾ ಸಾಯಿಬಾಬಾರವರಲ್ಲಿ ಬಹಳ ಗೌರವವನ್ನಿಟ್ಟಿದ್ದರು. ಆದರೂ ಅವರು ಯಾವಾಗಲೂ ಬಾಬಾ ಅವರ ಬಲಗಡೆಗೆ ಕುಳಿತಿರುತ್ತಿದ್ದರು. ಬಡೆ ಬಾಬಾ ಹುಕ್ಕಾ ಸೇದಿದ ನಂತರವೇ ಅದನ್ನು ಬಾಬಾ ಸೇದುತ್ತಿದ್ದರು. ಮಧ್ಯಾಹ್ನದ ಊಟದ ಸಮಯದಲ್ಲಿ ಎಲೆ ಬಡಿಸಿದ ನಂತರ ಬಾಬಾ ಅವರು ಬಡೆ ಬಾಬಾ ಅವರನ್ನು ಕರೆದು ಪಕ್ಕದಲ್ಲಿ ಕೂರಿಸಿಕೊಂಡು ಊಟ ಮಾಡುತ್ತಿದ್ದರು. ಬಾಬಾ ತಾವು ಪಡೆದ ದಕ್ಷಿಣೆಯಿಂದ ಪ್ರತಿದಿನವೂ ಅವರಿಗೆ 50 ರೂಪಾಯಿಗಳನ್ನು ಕೊಡುತ್ತಿದ್ದರು. ಬಡೆ ಬಾಬಾ ಮಸೀದಿಯಿಂದ ಹೊರಡುವಾಗ ಸ್ವಲ್ಪ ದೂರ ಅವರನ್ನು ಹಿಂಬಾಲಿಸಿ ಹೋಗಿ ಬೀಳ್ಕೊಡುತ್ತಿದ್ದರು. ಅವರ ಮೇಲೆ ಅಷ್ಟೊಂದು ಬಾಬಾರವರ ಪ್ರೀತಿ, ವಿಶ್ವಾಸ ಮತ್ತು ಆದರ. ಬಾಬಾ ಅವರ ಆಡನ್ನು ವಧಿಸು ಎಂದು ಹೇಳಿದುದನ್ನು ಕೇಳಿ ಅವರು ಕಾರಣವಿಲ್ಲದೆ ಅದನ್ನೇಕೆ ವಧಿಸಬೇಕು ಎಂದು ಹೇಳಿ ನಿರಾಕರಿಸಿದರು. ನಂತರ ಬಾಬಾ ಶ್ಯಾಮ್ ಅವರಿಗೆ ಆಜ್ಞಾಪಿಸಿದರು. ಶ್ಯಾಮ್ ಕೂಡಲೇ ರಾಧಾಕೃಷ್ಣ ಮಾಯಿ ಮನೆಯಿಂದ ಚೂರಿಯನ್ನು ತಂದು ಬಾಬಾ ಅವರ ಮುಂದಿಟ್ಟರು. ರಾಧಾಕೃಷ್ಣ ಮಾಯಿಗೆ ಸಮಾಚಾರ ತಿಳಿಯಿತು. ಆದುದರಿಂದ ಅವರು ಶ್ಯಾಮ್ ಅವರನ್ನು ಕರೆದು ಚೂರಿಯನ್ನು ಮರಳಿ ಕೊಡುವಂತೆ ಹೇಳಿದರು. ಶ್ಯಾಮ ಬೇರೆ ಚೂರಿಯನ್ನು ತೆಗೆದುಕೊಂಡು ಬರುವೆನೆಂದು ಹೇಳಿ ಹೊರಟು ಹೋಗಿ ಹಿಂದಿರುಗಲೇ ಇಲ್ಲ. ನಂತರ ಕಾಕಾ ಸಾಹೇಬರ ಸರತಿ ಬಂದಿತು. ಅವರು ಪುಟವಿಟ್ಟ ಚಿನ್ನ, ಆದರೂ ಪರೀಕ್ಷಿಸಲೇಬೇಕಿತ್ತು. ಬಾಬಾ ಅವರು ದೀಕ್ಷಿತರ ಕೈಗೆ ಚೂರಿ ಕೊಟ್ಟು ಆಡನ್ನು ವಧಿಸಲು ಆಜ್ಞೆ ಮಾಡಿದರು. ಕೂಡಲೇ ಕಾಕಾ ಆಜ್ಞೆ ಪಾಲಿಸಲು ಸಿದ್ಧರಾದರು. ಕಾಕಾ ಸಾಹೇಬ್ ಶುದ್ಧ ಬ್ರಾಹ್ಮಣರು. ಪ್ರಾಣಿ ವಧೆ ಅವರಿಂದ ಕನಸಿನಲ್ಲಿಯೂ ಆಗದ ಮಾತು. ಹಿಂಸಾತ್ಮಕ ವಿಚಾರಗಳಿಗೆ ಹಿಂಜರಿಯುತ್ತಿದ್ದ ಅವರು ಆಡನ್ನು ವಧಿಸಲು ನಿಶ್ಚಯ ಮಾಡಿದರು. ಅಲ್ಲಿದ್ದವರೆಲ್ಲರೂ ಮಹಮ್ಮದೀಯರಾದ ಬಡೆಬಾಬಾರವರೇ ಸಮ್ಮತಿಸಲಿಲ್ಲ. ಈ ಅಂಜುಬುರುಕ ಬ್ರಾಹ್ಮಣ ಹೇಗೆ ಸಮ್ಮತಿಸಿದರು ಎಂದು ಅಚ್ಚರಿಗೊಂಡರು. ದೋತರ ಏರಿಸಿ ಕೈಯನ್ನು ಮೇಲಕ್ಕೆತ್ತಿ ಬಾಬಾರವರ ಕೊನೆಯ ಆಜ್ಞೆಯನ್ನು ಕಾಕಾ ನಿರೀಕ್ಷಿಸುತ್ತಿದ್ದರು. ಆಗ ಬಾಬಾ ಏನು ಯೋಚಿಸುತ್ತಿರುವೆ, ಕೊಲ್ಲು ಎಂದು ನುಡಿದರು. ಆಗ ಕಾಕಾ ತಕ್ಷಣ ಆಡಿಗೆ ಹೊಡೆಯುವವರಿದ್ದರು. ಕೂಡಲೇ ಬಾಬಾ, ನಿಲ್ಲು, ನೀನೆಷ್ಟು ಕಠಿಣ ಹೃದಯದವನು, ಅದನ್ನೇಕೆ ಕೊಲ್ಲುವೆ ಎಂದು ಅವರನ್ನು ತಡೆದರು. ಆಗ ಕಾಕಾ ಸಾಹೇಬರು ಚೂರಿಯನ್ನು ಕೆಳಗಿಟ್ಟು, ಬಾಬಾ, ನಿಮ್ಮ ಅಮೃತವಾಣಿಯೇ ನಮಗೆ ಶಾಸನ. ನಮಗೆ ಇತರ ನಿಯಮಗಳು ತಿಳಿದಿಲ್ಲ. ನಾವು ನಿಮ್ಮನ್ನೇ ನಂಬಿರುವೆವು. ಯಾವುದು ಹಿತಕರ ಯಾವುದು ಅಹಿತಕರ ಎಂಬ ಬಗ್ಗೆ ನಮಗೆ ಪರಿವೇ ಇಲ್ಲ ಮತ್ತು ಅದನ್ನು ಚಿಂತಿಸುವ ಗೊಡವೆಗೂ ನಾವು ಹೋಗುವುದಿಲ್ಲ. ಗುರುವಿನ ಆಜ್ಞೆಯಂತೆ ಚಾಚು ತಪ್ಪದೆ ನಡೆದುಕೊಳ್ಳುವುದೇ ನಮ್ಮ ಧರ್ಮ ಎಂದರು. ಆಗ ಬಾಬಾ ತಾವೇ ಅದರ ಆಹುತಿಯನ್ನು ಮಾಡುವೆನೆಂದು ಹೇಳಿದರು. ಫಕೀರರು ತಂಗುವ ತಕಿಯಾ ಎಂಬ ಸ್ಥಳದಲ್ಲಿ ಅದರ ಆಹುತಿ ಮಾಡಬೇಕೆಂದು ಎಲ್ಲರೂ ನಿರ್ಧರಿಸಿದರು. ಆದರೆ ಅದು ಮಾರ್ಗದಲ್ಲಿಯೇ ಮರಣ ಹೊಂದಿತು. ಹೇಮಾಡ ಪಂತರು ಶಿಷ್ಯರನ್ನು ಈ ಕೆಳಗಿನಂತೆ ವಿಂಗಡಿಸಿ ಈ ಅಧ್ಯಾಯವನ್ನು ಮುಗಿಸಿರುತ್ತಾರೆ. 1 ಉತ್ತಮ, 2 ಮಧ್ಯಮ, 3 ಸಾಮಾನ್ಯ. ಗುರುವಿಗೆ ಏನು ಬೇಕು ಎಂಬುದನ್ನರಿತು ಅವರ ಆಜ್ಞೆಗಾಗಿ ಕಾಯದೆ ಅವರ ಸೇವೆ ಮಾಡುವವರು 1ನೇ ವರ್ಗಕ್ಕೆ ಸೇರಿದವರು. ಅವರ ಆಜ್ಞೆಯನ್ನು ಪರಿಪಾಲಿಸುವವರು 2ನೇ ವರ್ಗಕ್ಕೆ ಸೇರಿದವರು. ಗುರುವಿನ ಆಜ್ಞೆಯನ್ನು ಪಾಲಿಸದವರು ಮತ್ತು ತಮ್ಮ ಕರ್ತವ್ಯವನ್ನು ಮುಂದೂಡುವವರು 3ನೇ ವರ್ಗಕ್ಕೆ ಸೇರಿದವರು. ಶಿಷ್ಯರಿಗೆ ಗುರುವಿನಲ್ಲಿ ದೃಢವಾದ ನಂಬಿಕೆ ಇಡಬೇಕು. ಆಗ ಅವರು ತಾಳ್ಮೆಯಿಂದ ಆಧ್ಯಾತ್ಮಿಕ ಗುರಿಯನ್ನು ಮುಟ್ಟಲು ಸಾಧ್ಯವಾಗುವುದು. ಅವರಿಗೆ ಹಠಯೋಗ ಮತ್ತು ಇತರ ಯೋಗಾಧ್ಯಯನಗಳ ಅವಶ್ಯಕತೆ ಇರುವುದಿಲ್ಲ. ಇಂಥ ಭಕ್ತರು ಬಹುಶೀಘ್ರದಲ್ಲಿ ಮುಕ್ತಿ ಮಾರ್ಗವನ್ನು ಕ್ರಮಿಸುವರು. ಮುಂದಿನ ಅಧ್ಯಾಯದಲ್ಲಿ ಬಾಬಾ ಅವರ ಹಾಸ್ಯ ಮತ್ತು ವಿನೋದವನ್ನು ನೋಡೋಣ.
ಶ್ರೀ ಸದ್ಗುರು ಸಾಯಿನಾಥಾರ್ಪಣಮಸ್ತು. ಶುಭಂ ಭವತು. ಓಂ ಶ್ರೀ ಸಾಯಿ ಪ್ರಣಾಮ್.